ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ. ಇದೀಗ ಕೇಳಿ ಕಾವ್ಯಯಾನದ 55ನೇ ಹೆಜ್ಜೆ. ಕಳೆದ ಸಂಚಿಕೆಯಲ್ಲಿ ಹುಟ್ಟು ಕುಂಡಲ ಮತ್ತು ಕೌಪೀನವನ್ನು ಹೊಂದಿದ್ದ ಆಂಜನೇಯನು ಈವರೆಗೆ ಅದು ಯಾರಿಗೂ ಗೋಚರ ಆಗಿರಲಿಲ್ಲ. ತನ್ನ ತಾಯಿಯ ಉಪದೇಶದಂತೆ ಈ ವ್ಯಕ್ತಿಗೆ ಗೋಚರಿಸಿದೆ ಎಂದರೆ ಇವನು ಶ್ರೀರಾಮನಲ್ಲದೆ ಬೇರಾರೂ ಅಲ್ಲ, ನಾನು ಇವನಿಗೆ ದಾಸಾನುದಾಸನಾಗಿರಬೇಕು ಎಂದು ತೀರ್ಮಾನಿಸಿ ತನ್ನ ಪೂರ್ವಾಪರವನ್ನು ರಾಮನಲ್ಲಿ ಹೇಳಲು ತೊಡಗುತ್ತಾನೆ. ಕೇಸರಿಯ ಪರಾಕ್ರಮ, ಪುಂಜಿಕೆ ಸ್ಥಳೆ ಎಂಬ ಅಪ್ಸರೆ ವಾನರಳಾಗಿ ಜನ್ಮ ತಾಳಿದುದರ ಬಗ್ಗೆ, ಅದೇ ವಾನರಳಾದ ಅಂಜನಾದೇವಿಯ ತಪಸ್ಸಿಗೆ ಮೆಚ್ಚಿ ಶಿವನ ಅನುಗ್ರಹದಿಂದ ತನ್ನನ್ನು ಪಡೆದ ಸಂದರ್ಭ, ವಾಯುವಿನ ಅಂಶ ಹಾಗೂ ಶಿವನ ಅಂಶದಿಂದ ನನ್ನ ಜನನ ಆಗಿರುವಂತಹದ್ದು, ತಾಯಿ ಲೋಕಾಪವಾದಕ್ಕೆ ಹೆದರಿ ಸಮುದ್ರದಲ್ಲಿ ಅಡಗಿಕೊಂಡಿರುವ ವಿಚಾರವನ್ನು ಹನುಮಂತ ಹೇಳುತ್ತಾ ಮುಂದೆ ಹೇಳಲೇನದ ನಾನು ಮಾಡಿದ ಖೂಳತನವನು, ಬಾಲದಿಂದ ವಿಶಾಲ ನೇತ್ರೆಯ ತಂದು ಚರಣಕ್ಕೆರಗೆ ಮುಖದಿರುಹಿ ಹೇಳಿದಳು. ಬಾಲದಿಂದ ವಿಶಾಲ ನೇತ್ರೆಯ ತಂದು ಚರಣಕ್ಕೆರಗೆ ಮುಖದಿರುಹಿ ಹೇಳಿದಳು. ಕೌಪೀನ ಕುಂಡಲವಾಲ ಗೋಚರವಾದುದಾವಂಗೆ ಆಳುವನು ನಿನಗೆ, ಆತನಾತನ ಭಜಿಸಿ ಬದುಕು ಎಂದು ಹೇಳಿದಳು. ತಾಯಿಯನ್ನು ಕಾಣದೆ ಹಾಲಿಗಾಗಿ ಹಂಬಲಿಸುತ್ತಿದ್ದ ಹನುಮಂತನು ತಂದೆಯಾದಂತಹ ವಾಯುವಿನ ಮಾತನ್ನ ಕೇಳಿ ಸಮುದ್ರದೊಳಗೆ ಅಡಗಿದ್ದಂತಹ ಅಂಜನೆಯನ್ನ ತನ್ನ ಬಾಲದ ಮೂಲಕ ಮೇಲಕ್ಕೆ ಕರೆತರುತ್ತಾನೆ. ಅದೇ ನಾನು ಮಾಡಿದಂತಹ ನೀಚತನದ ಕೆಲಸ ಎಂದು ತಿಳ್ಕೊಂಡು ಆತ ತಾಯಿಯ ಪಾದಕ್ಕೆ ನಮಸ್ಕರಿಸಲು ಹೋದಾಗ ನನ್ನನ್ನು ನೋಡದೆ ಮುಖ ತಿರುಗಿಸಿದಳು. ಮುಂದುವರೆದು ಹೀಗಂದಳು, ನಿನ್ನ ಈ ಹುಟ್ಟು ಕುಂಡಲ ಹಾಗೂ ಕೌಪೀನವು ಯಾರಿಗೆ ಗೋಚರವಾಗುತ್ತದೋ ಅವನೇ ನಿನ್ನ ರಕ್ಷಕನಾಗುತ್ತಾನೆ, ಹಾಗೂ ಅವನ ದಾಸನಾಗಿ ಅವನ ನಾಮಜಪವನ್ನು ಹೇಳುತ್ತಾ ಬದುಕು ಎಂದು ಹೇಳಿ ನೀನು ಹಸಿವಾದಾಗ ಪಕ್ವವಾದ ಹಣ್ಣುಗಳನ್ನು ಮಾತ್ರ ಸೇವಿಸು. ಗೆಡ್ಡೆಗೆಣಸು ತಿನ್ನುವವರು ನನ್ನಂತಹ ಸತಿಯರು, ಹಣ್ಣನ್ನು ಸೇವಿಸಿ ಕಾಯಿಯನ್ನು ನಮಗಿರಿಸು ಎಂದು ಹನುಮಂತನ ಆಹಾರ ಪದ್ಧತಿಯ ಬಗ್ಗೆ ತಿಳಿ ಹೇಳುತ್ತಾಳೆ. ಎಲವೋ ತಿಳಿನೀ ಕಂದಮೂಲವ ಮೆಲ್ಲುವರೆನ್ನಂತಪ್ಪ ಸತಿಯರು, ಕಳಿತ ಹಣ್ಣುಗಳುಣಿಸು ನಿನದು ಕಾಯಿಗಳಿರಲೆನಗೆ. ಎಲವೋ ತಿಳಿನೀ ಕಂದಮೂಲವ ಮೆಲುವರೆನ್ನಂತಪ್ಪ ಸತಿಯರು, ಕಳಿತ ಹಣ್ಣುಗಳುಣಿಸು ನಿನ್ನದು ಕಾಯಿಗಳಿರಲಿ ಎನಗೆ. ಬಳಿಕ ಹಸಿದ ರವಿಯ ರಥವನು ಕಳಿತ ಹಣ್ಣೆಂದಾನು ತುಡುಕಲು, ಬಳಿಕ ಹಸಿದ ಆ ರವಿಯ ರಥವನು ಕಳಿತ ಹಣ್ಣು ಎಂದಾನು ತುಡುಕಲು, ನಳಿನ ಸಕ ಮುಳಿದು ಎರಗಲು ಅಸುವಳಿದು ಅಬ್ದಿಯಲಿ ಬಿದ್ದೆ ನಾನು, ಅಸುವಳಿದಬ್ದಿಯಲಿ ಬಿದ್ದೆ. ತನ್ನ ಮಗನಾದ ಹನುಮಂತನಿಗೆ ಅಂಜನೆ
ಆಕೆ ಆತನ ಹಸಿವಿನ ಬಗ್ಗೆ ಹೇಳುತ್ತಾಳೆ. ನಿನಗೆ ಹಸಿವಾದಾಗ ಹಣ್ಣನ್ನು ಮಾತ್ರ ತಿನ್ನು, ಆದರೆ ಕಾಯಿ ಮಾತ್ರ ನನಗಿರಲಿ ಎಂದು ಹೇಳಿ, ಹೀಗಿರಲು ಮುಂದೊಂದು ದಿನ ಹನುಮಂತನಿಗೆ ಹಸಿವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಆಕಾಶದ ಕಡೆ ಮುಖ ಮಾಡಿ ನೋಡಲು ಆಗ ತಾನೇ ಸೂರ್ಯದೇವ ಚಿನ್ನದ ರಥದಲ್ಲಿ ಮೇಲಕ್ಕೆ ಬರುವಂತಹ ವೇಳೆಯಲ್ಲಿ ಅದು ಹಣ್ಣೆಂದು ಭ್ರಮಿಸಿ ಹಿಡಿಯಲು ಮೇಲಕ್ಕೆ ನೆಗೆಯುತ್ತಾನೆ. ಸಿಟ್ಟುಗೊಂಡಂತಹ ಸೂರ್ಯ ಹನುಮನ ಮೇಲೆರಗಿದಾಗ ಆತನ ಪ್ರಾಣಪಕ್ಷಿ ಹಾರಿ ಹೋಗಿ ಸಮುದ್ರದ ಮಧ್ಯದಲ್ಲಿ ಬೀಳುತ್ತಾನೆ ಎಂದು ಹನುಮಂತ ತನ್ನ ವೃತ್ತಾಂತವನ್ನು ತಿಳುಹಲು, ತರಳ ಮಾರುತ ನಡುಗೆ ಸಾಸಿರ ಕಿರಣ ಶರದಿಯಲಿ ಆಯ್ದುನ್ ಎಲುಗಳ ಸರಸಿಜಾಸನಗಿಯೇ ತರಳ ಮಾರುತ ನಡುಗೆ ಸಾಸಿರ ಕಿರಣ ಶರದಿಯಲಿ ಆಯ್ದು ಎಲುಗಳ ಸರಸಿಜಾಸನಗಿಯೇ ಜೀವಿಸೆ ಹರನ ಮುಂದಿರಿಸೇ ಗಿರಿಜೆಯಿತ್ತಳು ವಜ್ರಕಾಯವ ಹರನ ಸಮಜೀವಿತವ ಬಳಿಕ ಆ ಕಿರಣವಲ್ಲಭನಲ್ಲಿ ಕಲಿತೆನು ಶಾಸ್ತ್ರ ಸಂಗತಿಯ ವಜ್ರಕಾಯವ ಗಿರಿಜೆಯಿತ್ತಳು ಸಮಜೀವಿತವ ಬಳಿಕ ಆ ಕಿರಣವಲ್ಲಭನಲ್ಲಿ ಕಲಿತೆನು ಶಾಸ್ತ್ರ ಸಂಗತಿಯ ಎರಡನಲ ಹಲ್ಲುಗಳು ಹೋದವು ಎರಡನಲ ಹಲ್ಲುಗಳು ಹೋದುವು ಶರದಿ ಮಧ್ಯದಲ್ಲಿ ಎರಡನಲ ಹಲ್ಲುಗಳು ಹೋದವು ಅದರಿನಿಂದವೇ ಹರನು ಮಾಡಿದ ನಾಮಕರಣವ ಹನುಮನೆಂದೆನಗೆ ಹರನು ಮಾಡಿದ ಹನುಮ ಹನುಮ ಹನುಮನೆಂದೆನಗೆ ನಾಮಕರಣವಾಗ ಅರಸ ಬ್ರಹ್ಮನ ಮಗಳ ಹಲ್ಯೆಯ ಸುರಪ ಬೇಡಿದ ತರಣಿ ಬೇಡಿದ ಸರಸಿಜಾಸನನು ಈಯದೆಯೇ ಸುರಪ ಬೇಡಿದ ತರಣಿ ಬೇಡಿದ ಸರಸಿಜಾಸನ ಮಗಳ ಹಲ್ಯೆಯ ನೀಯದೆಯೇ ಆ ಮುನಿ ಗೌತಮಂಗಿತ್ತ ಸೂರ್ಯನನ್ನ ಹಿಡಿಯಲು ಹೋದಂಥ ಸಂದರ್ಭದಲ್ಲಿ ಸೂರ್ಯ ಆತನನ್ನ ಕೊಂದು ಸಮುದ್ರದ ಮಧ್ಯದಲ್ಲಿ ಬೀಳಲು ಇದನ್ನು ನೋಡಿದ ವಾಯುದೇವ ಹೆದರಿ ಸಮುದ್ರದ ಮಧ್ಯದಲ್ಲಿ ಬಿದ್ದಂತಹ ಹನುಮನ ಎಲುಬುಗಳನ್ನೆಲ್ಲ ಆಯ್ದು ತಂದು ಬ್ರಹ್ಮದೇವನ ಮುಂದಿಡಲು ಆತ ಅದಕ್ಕೆ ಪ್ರಾಣವಾಯುವನ್ನು ನೀಡುತ್ತಾನೆ. ಆ ಶರೀರವನ್ನು ಶಿವನ ಮುಂದಿಟ್ಟಾಗ ಪಾರ್ವತಿ ದೇವಿಯು ಶಿವನಷ್ಟೇ ಶಕ್ತಿಶಾಲಿಯಾಗಿ ವಜ್ರದೇಹವನ್ನು ಹೊಂದಿ ಚಿರಂಜೀವಿಯಾಗೆಂದು ಹರಸುತ್ತಾಳೆ. ಸೂರ್ಯನಲ್ಲಿಗೆ ಹೋಗಿ ವೇದಶಾಸ್ತ್ರಗಳನ್ನು ಕಲಿಯುತ್ತಾನೆ. ಸಮುದ್ರ ಮಧ್ಯದಲ್ಲಿ ಬಿದ್ದ ಪರಿಣಾಮವಾಗಿ ಮುಂದಿನ 2 ಹಲ್ಲುಗಳು ಉದುರಿ ಹೋದುದರಿಂದ ಶಿವನು ಹನುಮಂತ ಎಂದು ನಾಮಕರಣ ಮಾಡಿದ. ಹನುಮಂತ ಮುಂದಿನ ವಿಚಾರವಾಗಿ ವಾಲಿ ಸುಗ್ರೀವರ ಕಥೆಯನ್ನ ಹೇಳುವುದಕ್ಕಾಗಿ ತೊಡಗುತ್ತಾನೆ. ಅವರ ಹುಟ್ಟು ಹೇಗಾಯಿತು ಎಂದು ತಿಳಿಸಲು ತೊಡಗುತ್ತಾನೆ. ಬ್ರಹ್ಮನ ಮಗಳಾದ ಅಹಲ್ಯೆಯು ಅತ್ಯಂತ ರೂಪವತಿ. ಅವಳ ರೂಪ ಲಾವಣ್ಯಕ್ಕೆ ಮನಸೋತಂತಹ ಇಂದ್ರ ಮತ್ತು ಸೂರ್ಯರು ನಮಗೆ ದಾರೆ ಎರೆದು ಕೊಡಿ ಎಂದು ಕೇಳಿದಾಗ ಅವರಿಗೆ ಕೊಡಲಿಚ್ಛಿಸದೆ ಗೌತಮ ಮಹರ್ಷಿಗಳಿಗೆ ಮದುವೆ ಮಾಡಿ ಕೊಡುತ್ತಾರೆ ಬ್ರಹ್ಮದೇವ. ಮುನಿಪನಿಲ್ಲದ ಹೊತ್ತು ತದ್ರೂಪಿನಲಿ ಸುರಪತಿಯವಳ ಕೂಡಲು ಮುನಿಪನಿಲ್ಲದ ಹೊತ್ತು ತದ್ರೂಪಿನಲಿ ಸುರಪತಿಯವಳ ಕೂಡಲು
ಜನಿತನಾದನು ವಾಲಿ ಎಂಬ ಕುಮಾರ. ಜನಿತನಾದನು ವಾಲಿ ಎಂಬ ಕುಮಾರ. ಮತ್ತೊಮ್ಮೆ ಮನವು ಸೋತು ಆ ಭಾನು ಕೂಡಲು ಮುನಿಯ ರೂಪದ ಮಗನ ಹಡೆದಳು. ಮತ್ತೊಮ್ಮೆ ಭಾನು ಕೂಡಲು ಮುನಿಯ ರೂಪದ ಮಗನ ಹಡೆದಳು. ಜನಪ ಸುಗ್ರೀವಾಖ್ಯರಿಬ್ಬರ ಹದನ ಮುನಿಯರಿಯ. ಸುಗ್ರೀವಾಖ್ಯರಿಬ್ಬರ ಹದನ ಮುನಿಯರಿಯ. ಗೌತಮ ಮಹರ್ಷಿ ಆಶ್ರಮದಲ್ಲಿ ಇಲ್ಲದ ಸಮಯದಲ್ಲಿ ಇಂದ್ರ ಗೌತಮ ಮಹರ್ಷಿಯ ರೂಪದಲ್ಲಿ ಬಂದು ಅಹಲ್ಯೆಯನ್ನು ಕೂಡಲು ವಾಲಿ ಎಂಬ ಕುಮಾರನಿಗೆ ಜನ್ಮ ನೀಡುತ್ತಾಳೆ. ಅದೇ ಮತ್ತೊಂದು ಬಾರಿ ಅಹಲ್ಯೆಗೆ ಮನಸೋತಂತಹ ಸೂರ್ಯನೂ ಕೂಡ ಮುನಿಯ ರೂಪದಲ್ಲಿ ವೇಷ ಮರೆಸಿ ಬಂದು ಆಕೆಯ ಜೊತೆ ಸೇರುತ್ತಾನೆ. ಇದರ ಫಲವಾಗಿ ಸುಗ್ರೀವ ಜನಿಸುತ್ತಾನೆ. ಆ ಮಕ್ಕಳಿಬ್ಬರೂ ಗೌತಮ ಮುನಿಯ ತದ್ರೂಪದಲ್ಲಿದ್ದುದರಿಂದ ಆ ಮಕ್ಕಳ ಜನ್ಮ ರಹಸ್ಯವು ಮುನಿಗೆ ತಿಳಿಯದೇ ಆಯಿತು. ಹೋದವಿ ಪರಿಹಲವು ದಿನಗಳು, ಹಾದರದ ಹಸು ಮಕ್ಕಳಿಬ್ಬರ ಹಾದಿಯನು ಮುನಿ ತಿಳಿದು ಬೂವು. ಹಾದರದ ಹಸು ಮಕ್ಕಳಿಬ್ಬರ ಹಾದಿಯನು ಮುನಿ ತಿಳಿದು ಅಹಲ್ಯೆಯ ಸುರಪ ಭಾನುಗಳ ಕ್ರೋಧದಲ್ಲಿ ಶಪಿಸಿದನು. ಅಹಲ್ಯೆಯ ಸುರಪ ಭಾನುಗಳ ಕ್ರೋಧದಲ್ಲಿ ಮುನಿ ಶಪಿಸಿದನು. ಕಪಿರೂಪಾದರಿಬ್ಬರು ಸುಖದೊಳಿರುತ್ತಿರೆ ಸಾಧು ಸನ್ನುತ ವಾಲಿ ಪಡೆದನು ವರವ ತಪದಿಂದ. ಹೀಗೆ ಹಲವು ವರ್ಷಗಳು ಉರುಳಿ ಹೋದವು. ಮುನಿಗೆ ತನ್ನ ತಪಶಕ್ತಿಯಿಂದ ಹಾದರದ ವಿಚಾರವು ತಿಳಿಯಿತು. ಕ್ರೋಧನಾಗಿ ಆತ ಅಹಲ್ಯೆ, ಇಂದ್ರ ಮತ್ತು ಸೂರ್ಯನಿಗೆ ಶಾಪವನ್ನಿತ್ತು ಮಕ್ಕಳಿಬ್ಬರನ್ನು ಸಿಟ್ಟಿನಿಂದ ಕಪಿರೂಪವನ್ನು ಪಡೆಯಿರಿ ಎಂದು ಅವರನ್ನೂ ಶಪಿಸಿದನು. ಮುಂದೆ ವಾಲಿ ಸುಗ್ರೀವರೆಂಬ ಕಪಿಗಳು ಸುಖದಿಂದಿರಲು ವಾಲಿ ತಪಸ್ಸು ಮಾಡಿ ಎದುರಾಳಿಯ ಬಲದ ಅರ್ಧ ಭಾಗವನ್ನು ತನ್ನದಾಗಿಸಿಕೊಂಡು ರಾಜ್ಯಭಾರ ಮಾಡುತ್ತಿದ್ದನು. ಬಳಿಕ ಗುರುಪೂಜಾರ್ಥ ಇನ ಜನ ಬಳಿಯೊಳಾನಿರೇ. ಬಳಿಕ ಗುರುಪೂಜಾರ್ಥ ಹಿನ ಜನ ಬಳಿಯೊಳಾನಿರೇ. ಕೇಳು ಮುಂದಣ ಕಲಹವನು ಸುಗ್ರೀವ ವಾಲಿಯ ವೈರ ಕಾರಣವಾ. ಕಳನು ದುಂದುಬಿ ಮಹಿಷರೂಪನ ಕಲಹವನು ಶಿವನಲಿ ಬೇಡಲು. ಕಳನು ದುಂದುಬಿ ಮಹಿಷರೂಪನ ಕಲಹವನು ಶಿವನಲಿ ಬೇಡಲು. ಕಳುಹಿದನು ಪುರಮಥನ ವಾಲಿಯ ಬಳಿಗೆ ಹೋಗೆಂದು. ಕಲಹವನು ಬೇಡಲು ಶಿವನಲಿ ಪುರಮಥನ ವಾಲಿಯ ಬಳಿಗೆ ಹೋಗೆಂದು. ವಾಲಿಯ ಬಳಿಗೆ ಹೋಗೆಂದು. ಬಳಿಕ ಗುರುಪೂಜಾರ್ಥ ಇನ ಜನ ಬಳಿಯೊಳಾನಿರೇ. ಕೇಳು ಮುಂದಣ ಕಲಹವನು ಸುಗ್ರೀವ ವಾಲಿಯ ವೈರ ಕಾರಣವಾ. ಕೇಳು ಮುಂದಣ ಕಲಹವನು ಸುಗ್ರೀವ ವಾಲಿಯ ವೈರ ಕಾರಣವಾ. ಖಳನು ದುಂದುಬಿ ಮಹಿಷರೂಪನ ಕಲಹವನು ಶಿವನಲಿ ಬೇಡಲು. ಖಳನು ದುಂದುಬಿ ಮಹಿಷರೂಪನು ಕಲಹವನು ಶಿವನಲಿ ಬೇಡಲು. ಕಳುಹಿದನು ಪುರಮಥನ ವಾಲಿಯ ಬಳಿಗೆ ಹೋಗೆಂದು.
ಗುರು ಹಿರಿಯರನ್ನು ಆರಾಧಿಸುವ ಉತ್ತಮ ಗುಣನಡತೆಯುಳ್ಳ ಸುಗ್ರೀವನ ಆಶ್ರಯದಲ್ಲಿ ನಾನಿದ್ದೇನೆಂದು ಹನುಮಂತ ಹೇಳುತ್ತಾ, ಮುಂದೆ ಅಣ್ಣ ತಮ್ಮಂದಿರ ನಡುವೆ ಕಲಹ ಉಂಟು ಮಾಡಲು ದುಂದುಬಿ ಎಂಬ ರಾಕ್ಷಸನು ಕೋಣದ ರೂಪವನ್ನು ಧರಿಸಿ ಶಿವನನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ. ಆದರೆ ಶಿವನು ವಾಲಿಯ ಜೊತೆ ಯುದ್ಧ ಮಾಡಿ ಜಯಿಸಿ ಬಾ ಎಂದು ಕಳುಹಿಸಿಕೊಡುತ್ತಾನೆ. ರಾಕ್ಷಸನು 10 ಯೋಜನದಷ್ಟು ವಿಸ್ತಾರವುಳ್ಳ ದೇಹವನ್ನು ಹೊಂದಿದ್ದು ಕೋಟಿ ಆನೆಯ ಸತ್ವವುಳ್ಳ ಭುಜ ಪರಾಕ್ರಮವನ್ನು ಪಡೆದಿದ್ದನು. ಶಿವನನ್ನು ಬಿಟ್ಟರೆ ಮಾನವ ದೇವತೆಗಳಿಗೆ ಹೆದರದವನಾಗಿ ಕಾಡಿನ ಮೃಗ ಪಕ್ಷಿಗಳನ್ನು ಕೆಣಕಿ ಕೊಂದು ದಣಿದನು. ಆ ಸಂದರ್ಭದಲ್ಲಿ ಮೃಗ ಪಕ್ಷಿಗಳನ್ನು ಕೆಣಕಿ ಕೊಂದು ದಣಿದನು ಎನ್ನುವಲ್ಲಿಗೆ ಇಂದಿನ ಕಥಾಭಾಗವು ಮುಕ್ತಾಯವಾಗುತ್ತದೆ. ಕಾವ್ಯದ ಮುಂದಿನ ಭಾಗವನ್ನು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 55ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಸುರೇಶ್ ರಾವ್ ಅತ್ತೂರು, ವ್ಯಾಖ್ಯಾನಕಾರರು ಯಶೋಧ ಕುಮಾರಿ. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.